ಹಾಯ್ ಮಾರ್ನಿಂಗ್ ಫ್ರೆಂಡ್ಸ್. ಆಗಲೇ 2 ಗಂಟೆ ಆಗಿದೆ, ಟೈಮು ಹೊರಡ್ತಾ ಇದ್ದೀವಿ. ಹೆವಿ ಚಳಿದೆ. ಟೈಮ್ ಇವಾಗ 2:11 ಆಗಿದೆ. ಹೊರಡ್ತಾ ಇದ್ದೀವಿ. ರೋಡೇ ಕಾಣ್ತಾಯಿಲ್ಲ. ಫುಲ್ ಫಾಗು ಅಂದರೆ ಫಾಗು, ಚಳಿ ಅಂದರೆ ಚಳಿ. ನೋಡಿ, ರೋಡೇ ಕಾಣ್ತಾಯಿಲ್ಲ. ನಡ್ಕೊಳ್ತಾ ಹೋಗ್ಬೇಕು. ಟೋಟಲ್ 22 ಕಿಲೋಮೀಟ್ರ್ ನಡಿಬೇಕು ಇವತ್ತು. ಹೋಗೋಣ ಬನ್ನಿ. ಅಧ್ಯಕ್ಷರು ಚಳಿಗೆ ಬೆಂಕಿ ನಡಿಗೆ ಹಾಕ್ತವ್ರೆ. ಚಳಿ ಅಂದರೆ ಚಳಿ. ವಾಕಿಂಗ್ ನಿಧಾನಕ್ಕೆ ವಾಕ್ ಮಾಡ್ತಾ ಹೋಯ್ತಾ ಅವ್ರೆ. ನೋಡ್ತಾ ಇರ್ಬೋದು ಹೆಂಗೆ ಹೋಗ್ತಾಯಿದ್ದಾರೆ ಚಳೀಲಿ. ಎಲ್ಲ ಬ್ಯಾಗ್ ಹಾಕೊಂಡು ಸೀದಾ ನಡೀತಾವ್ರೆ ಚಳಿಗೆ. ಅದಕ್ಕೆ ಇದು ಆರ್ಚ್ ಕಾಣ್ತಾ ಇದೆಯಲ್ಲ ನಿಮಗೆ, ಹದ್ದಿನಕಲ್ ಆಂಜನೇಯ ಅಂತ ಫೇಮಸ್ ದೇವರು. ಅದು ಬೆಟ್ಟ ಕಾಣುತ್ತಲ್ಲ, ಬೆಟ್ಟದ ಮೇಲೆ ಹದ್ದಿನಕಲ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಆರ್ಚ್ ಇದು. ಟೈಮ್ ಕರೆಕ್ಟಾಗಿ 3 ಗಂಟೆ ಆಗಿದೆ. ಬೆಳ್ಳೂರು ಕ್ರಾಸ್ ಟೋಲ್ ಹತ್ರ ಇದ್ದೀವಿ. ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಇನ್ನೂ 17 ಕಿಲೋಮೀಟ್ರ್ ಇದೆ. ಕಿರಿಸೇವೆ ಆಂಜನೇಯ ಸ್ವಾಮಿ ಟೆಂಪಲ್ ಅಂತ, ಅಲ್ಲೋಗಿ ರೀಚ್ ಆಗ್ಬೇಕು ನಾವು. ಅಲ್ಲಿಗೆ ಹೋಗೋಕ್ಕೆ ಇಲ್ಲಿಂದ 17 ಕಿಲೋಮೀಟ್ರ್ ಇದೆ. ಬನ್ನಿ ಮುಂದೆ ತೋರಿಸ್ತೀನಿ ನಿಮಗೆ. ಬೆಳ್ಳೂರು ಕ್ರಾಸಲ್ಲಿ ನೋಡ್ಬೋದು. ಟೋಲ್ ಮುಗಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಹಿಂಗೆ ರೈಟ್ಗೆ ಹೋದರೆ ಆದಿಚುಂಚನಗಿರಿ ಮಠಕ್ಕೆ ಹೋಗುತ್ತೆ. ಅಲ್ಲಿ ಬೋರ್ಡ್ ಕಾಣ್ತಿದೆ ನೋಡಿ ನಿಮಗೆ, ಶ್ರೀ ಆದಿಚುಂಚನಗಿರಿ ಸ್ಥಾಪನಾ ಮಠ ಅಂತ. ಮಠಕ್ಕೆ ಹೋಗುತ್ತೆ. ನಾವು ಹಂಗೆ ಮುಂದೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು 3:15 ಆಗಿದೆ. ಚಳಿ ಇತ್ತು ಸ್ಟಾರ್ಟಿಂಗ್ ನಡಿಬೇಕಾದ್ರೆ, ಇವಾಗ ಸ್ವಲ್ಪ ಪರವಾಗಿಲ್ಲ, ಚಳಿ ಎಲ್ಲ ಕಮ್ಮಿ ಆಗಿದೆ. ನಡೀತಾ ಬಾಡಿ ಹೀಟಾಗಿ ಫುಲ್ಲು ಇವಾಗ ಸ್ವಲ್ಪ ಚಳಿ ಕಮ್ಮಿ ಆಗಿದೆ. ನೋಡ್ಬೋದು 4 ಗಂಟೆ ಆಗಿದೆ ಕರೆಕ್ಟಾಗಿ. ಬೆಳ್ಳೂರು ಕ್ರಾಸ್ ತಲುಪಿದ್ದೀವಿ. 8 ಕಿಲೋಮೀಟ್ರ್ ಬಂದಿದ್ದೀವಿ ಆಲ್ಟಿಂಗ್ ಪ್ಲೇಸಿಂದ. ನೋಡಿ, ಇದೇ ಬೆಳ್ಳೂರು ಕ್ರಾಸು. ಡೇ ಆಯಿತು ಅಂದರೆ ಇಲ್ಲಿ ಗಿಜಾಬಜ ಅಂತ ಇರ್ತೈತಿ. ನೈಟ್ ಒಬ್ಬರೂ ಇಲ್ಲ. BGS ಯೂನಿವರ್ಸಿಟಿ ಹತ್ರ ಹೋಗ್ತಾ ಇದ್ದೀವಿ. 4 ಗಂಟೆ ಆಗಿದೆ. ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಆಲ್ಟಿಂಗ್ ಪ್ಲೇಸ್ಗೆ 8 ಕಿಲೋಮೀಟ್ರ್ ಇದೆ. ಟೈಮ್ ಇವಾಗ 6 ಗಂಟೆ ಆಗ್ತಾ ಬಂತು. ಇನ್ನೂ ಬೆಳಕಾಗಿಲ್ಲ. ಇನ್ನೂ ನಡ್ಕೊತಾ ಹೋಗ್ತಾ ಇದ್ದೀವಿ. ಹಂಗೆ ಹೋಗೋಣ. ಟೈಮ್ ಇವಾಗ ಕರೆಕ್ಟಾಗಿ 6:15 ಆಯಿತು. ಸ್ವಲ್ಪ ಬೆಳಕಾಗಿದೆ. ರೋಡ್ ಹೆಂಗೋ ಕಾಣ್ತಾ ಇದೆ. ಬನ್ನಿ ಹೋಗ್ತಾ ಇದ್ದೀವಿ. ಇನ್ನು ಆಲ್ಟಿಂಗ್ ಪ್ಲೇಸ್ ಇನ್ನು ಹೋಗ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ಟೈಮಿಗೆ ಕರೆಕ್ಟಾಗಿ 6:30. 2 ಗಂಟೆಗೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿ 6:30 ಆಯಿತು. ಟೋಟಲ್ 19 ಕಿಲೋಮೀಟ್ರ್ ನಡೆದಿದ್ದೀವಿ. ಇನ್ನು 2 ಕಿಲೋಮೀಟ್ರ್ ಇದೆ. ಇನ್ನು 2 ಕಿಲೋಮೀಟ್ರು ಹಾಲ್ಟ್ ಪಾಯಿಂಟು. ಅಲ್ಲಿ ಹೋಗಿ ರೆಸ್ಟ್ ಮಾಡಿದೆ. ನೀನು ಕಿರಿಸೇವೆಗೆ ಬಂದಿದ್ದೀವಿ. ಇನ್ನು 2 ಕಿಲೋಮೀಟ್ರ್ ಐತೆ. ಹೋಗ್ತಾ ಇದ್ದೀವಿ. ನೋಡ್ಬೋದು ಕರೆಕ್ಟಾಗಿ ಟೋಲ್ ಇನ್ನೊಂದು 1 ಕಿಲೋಮೀಟ್ರ್ ಐತೆ. ಈಗಾಗಲೇ 19 ಕಿಲೋಮೀಟ್ರ್ ನಡೆದಿದ್ದೀವಿ. 20 ಕಿಲೋಮೀಟ್ರ್ ನಡೆದಿದ್ದೀವಿ, ಸಾರಿ. ಇನ್ನೊಂದು ಕಿಲೋಮೀಟ್ರ್ ನಡಿಬೇಕು. ಹಬ್ಬ, ಕಾಲೆಲ್ಲ ಆಗಲೇ ಉಷ್ಟೊಂದು ಪೇಸ್ಟ್ ಆಗ್ಬಿಟ್ಟೈತೆ ಕಾಲು. ಇನ್ನೊಂದು ಕಿಲೋಮೀಟ್ರು ಹೋಗಿ ರೆಸ್ಟ್ ಮಾಡೋದಾಗಲೇ ಇವತ್ತು. ಅಂತೂ ಇಂತೂ ಹಿರಿಸೇವೆಗೆ ಬಂದ್ವಿ ನಮ್ಮ ಆಲ್ಟಿಂಗ್ ಪಾಯಿಂಟ್ಗೆ. ಇವತ್ತು ಬೆಳಗಿಂದ 22 ಕಿಲೋಮೀಟ್ರ್ ನಡೆದಿದ್ದೀವಿ. ಮಾರ್ನಿಂಗ್ ಕೋಟ ಮುಗಿದಿದೆ. ಇನ್ನೇನಿದ್ರು ಸಂಜೆ ಮೇಲೆ ಸ್ಟಾರ್ಟು. ಇವಾಗ ಹೋಗಿ ರೆಸ್ಟ್ ಮಾಡೋದೆ. ನಡೆಯೋಕ್ಕಂತೂ ಆಗ್ತಾಯಿಲ್ಲ. ಫುಲ್ ಕಾಲೆಲ್ಲ ನೋಡ್ಬಿಟ್ಟೈತೆ. ನಮ್ಮವರೆಲ್ಲ ಇನ್ನೂ ಹಿಂದೆ ಉಳ್ಕೊಂಡವ್ರೆ, ಕೆಲವರು ಮುಂದೆ ಹೋಗಿದ್ದಾರೆ. ಇನ್ನೊಂದು 900 ಮೀಟ್ರ್ ಐತೆ. ಹೋಗ್ಬಿಟ್ಟು ಟಿಫನ್ ಮಾಡಿ ಮಲ್ಕೊಂಬಿಡೋದೆ. ಇದೇ ನಮ್ಮ ಆಲ್ಟಿಂಗ್ ಪಾಯಿಂಟು, ಹಿರಿಸೇವೆ ಆಂಜನೇಯ ಸ್ವಾಮಿ. ನೋಡ್ತಾ ಇರ್ಬೋದು, ಇಲ್ಲೇ ಆಲ್ಟಿಂಗ್ ಪಾಯಿಂಟ್ ನಮ್ಮದು. 5 ಅವರಲ್ಲಿ 22 ಕಿಲೋಮೀಟ್ರ್ ನಡೆದಿದ್ದೀರಿ. 900 ಮೀಟ್ರ್ ನಡೆಯೋಕ್ಕೆ 3/4 ಗಂಟೆ ತೊಗೊಂಡಿದ್ದೀನಿ. ಅಷ್ಟು ನೋಡ್ತೈತೆ ಕಾಲಂತೂ. ಯಪ್ಪ ಮಂಜುನಾಥ ಸ್ವಾಮಿ. ನಮ್ಮ ಆಲ್ಟಿಂಗ್ ಪಾಯಿಂಟ್ ಪಕ್ಕದಲ್ಲಿ ಒಬ್ಬರು ಮನೆ ಕೊಟ್ಟಿದ್ರು ಉಳ್ಕೊಳಕ್ಕೆ.
ಆರಾಮಾಗಿ ಹೋಗಿ ಅಲ್ಲೇ ರೆಸ್ಟ್ ಮಾಡ್ತಾ ಇದ್ರಿ ಎಲ್ಲರೂ. ಒಗ್ನೇಕಲ್ಲಿಂದ ಮಸಾಜ್ ಮಾಡೋದು ಬಂದವ್ರೆ ಪಾದಯಾತ್ರಿಗಳಿಗೆ. ಮುಖ ತೋರ್ಸಪ್ಪ ಶರತ್ತು. ಮಲ್ಕೊಂಡಿದ್ರಿ, ಊಟ ರೆಡಿ ಆಯಿತು, ಬಂದು ಎಬ್ಬಿಸಿದ್ರು. ಅನ್ನ ಸಾಂಬಾರು, 2 ಥರ ಪಲ್ಯ, ಹಪ್ಪಳ ಚೆನ್ನಾಗಿ ಮಾಡಿದ್ರು ಭಟ್ರು. 4 ಗಂಟೆ ಆಗಿದೆ, ಬಿಡ್ತಾ ಇದ್ದೀವಿ ನೆಕ್ಸ್ಟು ಹಾಲ್ಟ್ಗೆ, ನೈಟ್ ಹಾಲ್ಟ್ಗೆ. ಇಲ್ಲಿಂದ ನೈಟ್ ಹಾಲ್ಟ್ ಬಂದು 16 ಕಿಲೋಮೀಟ್ರ್ ಐತೆ. ನೋಡ್ಬೋದು, ಎಲ್ಲ ನಡ್ಕೊಂಡು ಹೋಯ್ತಾ ಅವರೇ ಪಾದಯಾತ್ರಿಗಳೆಲ್ಲ. ನಾವು ನಡ್ಕೊಂಡು ಹೋಯ್ತಾ ಇದ್ದೀವಿ. ಬಿಸಿಲಂತೂ ಸರಿ ಹೊಡಿತೈತೆ, ಎದುರು ಬಿಸಿಲು ಬೇರೆ, ನಡೆಯೋಕ್ಕೆ ತುಂಬ ಕಷ್ಟ. ಎದುರು ಬಿಸಿಲು ಮಕ್ಕೆ ಹೊಡಿತೈತೆ. ನೆಕ್ಸ್ಟ್ ಹಾಲ್ಟ್ಗೆ 13 ಕಿಲೋಮೀಟ್ರ್ ಐತೆ. ಹಿರಿಸೇವೆಯಿಂದ ಮಟನವಿಲ್ಲೆ ಅಂತ ಬರುತ್ತೆ, ಮಟನವಿಲ್ಲೆ ಅಂತ, ಅಲ್ಲಿ ಹೋಗ್ತಾ ಇದ್ದೀವಿ. ನೋಡ್ಬೋದು ಬಿಸಿಲು ಹೊಡಿತಾ ಐತೆ, ಹಂಗೂ ನಡೀತಾವ್ರೆ, ಹಿಂದೇನು ಬರ್ತಾವ್ರೆ ಎಲ್ಲ. ಅಧ್ಯಕ್ಷರು ಸತತ 35 ವರ್ಷದಿಂದ ಪಾದಯಾತ್ರೆ ಮಾಡ್ತಾವ್ರೆ ಬೋವಿ ಕಾಲೋನಿಯಿಂದ. ನರಸಿಂಹಮೂರ್ತಿ ಅಂತ ಹೆಸರು. ಇವರೇ ನಮ್ಮ ಅಧ್ಯಕ್ಷರು. ಸತತ 35 ವರ್ಷದಿಂದ ಇವರೇ ಪಾದಯಾತ್ರೆ ನಡೆಸ್ಕೊಂತ ಬರ್ತಾವ್ರೆ. ಎಷ್ಟೊತ್ತಾದ್ರೂ ರಾತ್ರಿ ಊಟ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ. ಆಮೇಲೆ ನಡೆಯೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ. ಎಷ್ಟೇ ಭಕ್ತಾದಿಗಳು ಬಂದರೂ ಊಟ ಇಲ್ಲದೆ ಅಂತೂ ಕಳಿಸಲ್ಲ, ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಕಳಿಸ್ತಾರೆ. ನಮ್ಮ ಅಧ್ಯಕ್ಷರಿಗೆ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಅಂತ ಶ್ರೀ ಮಂಜುನಾಥನ್ ಕೇಳ್ಕೊತೀವಿ. ನೆಕ್ಸ್ಟ್ ಬರೋ ವರ್ಷ ನಮ್ಮ ಸಂಘಕ್ಕೆ 5 ಜನ ಮೆಂಬರಾಗಿ ದೊಡ್ಡದಾಗಲಿ ಅಂತ ನಮಗೂ ನಾವು ಆಶಿಸ್ತೀವಿ. ಹೆವಿ ಬಿಸಿಲು ಹೊಡಿತಿದೆ. ನಮ್ಮ ಯಾರೋ ದಾನಿಗಳು ಮಜ್ಜಿಗೆ ಕೊಡ್ತಾವ್ರೆ, ಮಜ್ಜಿಗೆ ಕೊಡ್ಕೊಂಡು ಹೋಗೋದೆ. ಸ್ವಲ್ಪ ಅಷ್ಟು ಟೈಮಿಂದ ಏನಾದ್ರು ಬರುತ್ತೆ. ಮಜ್ಜಿಗೆ ಕುಡ್ಕೊಂಡು ಹಂಗೆ ಮುಂದೆ ಬಂದರೆ ಯಾರೋ ಪಾನ್ಕ ಅಂತೂ ಮಸ್ತಾಗಿ ಮಾಡಿದರು. ಆಪಲ್ ಗೀಪಲ್ ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟಿದ್ರು, ಚೆನ್ನಾಗಿ ಮಾಡಿದರು. 5 ಗಂಟೆ ಆಗಿದೆ, ಹಿರಿಸೇವೆ ಬಂದಿದ್ದೀವಿ. ಬಿಸಿಲು ಅಂದರೆ ಬಿಸಿಲು, ಎದುರುಗಡೆ ಬಿಸಿಲು, ನಡೆಯೋಕ್ಕಾಗಲ್ಲ. 1 ಅವರ್ ಬರೀ 3 ಕಿಲೋಮೀಟ್ರ್ ನಡಿಬೋದು ಅಷ್ಟೇ, ಮ್ಯಾಕ್ಸ್ ಟು ಮ್ಯಾಕ್ಸ್. ಅಂದರೆ ಅದಕ್ಕೆ ಮೇಲೆ ಯಾವುದೇ ಕಾರಣಕ್ಕೂ ನಡೆಯೋಕ್ಕಾಗಲ್ಲ. ಎದುರುಗಡೆ ಬಿಸಿಲು ನೋಡೋಕ್ಕಿಂತ ಕಣ್ಣು ಬಿಡೋಕ್ಕೂ ಆಗಲ್ಲ, ಸಖತ್ ಕಷ್ಟ ಆಗುತ್ತೆ ನಡೆಯೋಕ್ಕೆ. ಇನ್ನು ನಮ್ಮ ಹಾಲ್ಟಿಂಗ್ ಪಾಯಿಂಟ್ ಬಂದು ಇನ್ನೂ 9 ಕಿಲೋಮೀಟ್ರ್ ಐತೆ, ಮಟನವಿಲ್ಲೆ ಅಂತ ಹೋಗಬೇಕು. ಸ್ವಲ್ಪ ಬಿಸಿಲು ಕಮ್ಮಿ ಆದರೆ ಸ್ವಲ್ಪ ಬೇಗ ನಡೀಬೋದು. ಎದುರುಗಡೆ ಬಿಸಿಲು ಬೀಳೋದ್ರಿಂದ ನಡೆಯೋಕ್ಕೆ ಸಖತ್ ಕಷ್ಟ. ಅದರಲ್ಲಿ ಬೇರೆ ನೀರು ಕುಡ್ದು ಮಜ್ಜಿಗೆ ಕುಡ್ದು ಏನೇ ಕುಡಿದ್ರೂ ದಾಹ ಹಂಗೇ ಇರ್ತೈತೆ. ಬಿಸಿಲು ಬಿಡೋದಕ್ಕೆಲ್ಲ ಸರಿಗೆ ನೋಡ್ತಾ ಇರ್ಬೋದು. ಈಗ ಚೆನ್ನಾಗಿದೆ. ಹಿರಿಸೇವೆಯಿಂದ ಮುಂದೆ ಬಂದರೆ ನಿಮ್ಮ ಲೆಫ್ಟ್ ಸೈಡಲ್ಲಿ ಸಾಯಿಬಾಬಾ ದೇವಸ್ಥಾನ ಐತೆ, ಚೆನ್ನಾಗಿರುತ್ತೆ ನೋಡಿ. ನಡ್ಕೊಂಡು ಬರ್ತಾವ್ರೆ. ಶ್ರೀ ಸದ್ಗುರು ಸಾಯಿಬಾಬಾ ಆಶ್ರಮ ಅಂತ. ಹಿರಿಸೇವೆಯಿಂದ ಮುಂದೆ ಬಂದರೆ ನೀವು ಲೆಫ್ಟ್ ಸೈಡ್ ಇರುತ್ತೆ, ನೋಡ್ಬೋದು. ಚೆನ್ನಾಗಿದೆ ದೇವಸ್ಥಾನ ಅಂತೂ. ಯಾರಾದರೂ ವಿಸಿಟ್ ಮಾಡೋರಿದ್ದರೆ ವಿಸಿಟ್ ಮಾಡ್ಬೋದು. ನಾನು ಹೊರಗಡೆ ಹೋಗಿ ತೋರಿಸ್ತೀನಿ ನಿಮಗೆ ದೇವಸ್ಥಾನ ಹೆಂಗಿದೆ ಅಂತ. ಚೆನ್ನಾಗಿದೆ ಮಾತ್ರ. ಯಾರಾದರೂ ವಿಸಿಟ್ ಮಾಡೋರು ಒನ್ಸ್ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ನೋಡ್ಬೋದು ನೀವು ದೇವಸ್ಥಾನ ಸೀದಾ. ಇದು ಆ್ಯಕ್ಚುಲಿ ಆಶ್ರಮ, ಇದು ದೇವಸ್ಥಾನ ಆಶ್ರಮ ಎರಡೂ ಇದೆ. ಯಾರಾದರೂ ವಿಸಿಟ್ ಮಾಡೋರಿದ್ದರೆ ವಿಸಿಟ್ ಮಾಡ್ಬೋದು.
ಒಂಥರ ಗುಹೆ ಥರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸಾಯಿಬಾಬಾನೂ ಅಷ್ಟೇ ಚೆನ್ನಾಗಿದೆ. ಗುಹೆಯಿಂದ ಹೋಗಿ ಒಳಗಡೆ ಲೆಫ್ಟ್ ಸೈಡ್ಗೆ ನಿಮ್ಗೊಂದು ಇನ್ನೊಂದು ಸಾಯಿಬಾಬಾ ಸಿಗುತ್ತೆ. ಫಸ್ಟ್ ಒಂದು ದೇವರು ಮತ್ತು ಮೇಯ್ನ್ ಎದುರುಗಡೆ ಇದೆಯಲ್ಲ ಅದು ಮೇಯ್ನ್ ನಿಮಗೆ ಚೆನ್ನಾಗಿದೆ. ಯಾರಾದರೂ ವಿಸಿಟ್ ಮಾಡೋಂಗಿದ್ರೆ ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿ, ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಇದು ಆಶ್ರಮ ಇದು ಆ್ಯಕ್ಚುಲಿ. ನಮಗೂ ಎಲ್ಲ ಲೇಟ್ ಆದರೆ ಪಾದಯಾತ್ರೆಗಳಿಗೆ ರೆಸ್ಟ್ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಚೆನ್ನಾಗಿರುತ್ತೆ ಒಂಥರ. ಯಾರಾದರೂ ವಿಸಿಟ್ ಮಾಡೋಂಗಿದ್ರೆ ವಿಸಿಟ್ ಮಾಡಿ ಒನ್ಸ್. ದರ್ಶನ ಮಾಡಿಕೊಂಡು ನಮ್ಮ ಆಲ್ಟಿಂಗ್ ಪ್ಲೇಸ್ಗೆ ಹೋಗ್ತಾಯಿದ್ದೀವಿ. ನಮ್ಮ ಆಲ್ಟಿಂಗ್ ಪ್ಲೇಸ್ ಬಂದು ಮಟನವಿಲ್ಲೆ ಅಂತ ಊರ ಹೆಸರು. ಕರೆಕ್ಟಾಗಿ ಇಲ್ಲಿಂದ 3.5 ಕಿಲೋಮೀಟ್ರ್ ಇದೆ. ಅಲ್ಲೋಗಿ ಆಲ್ಟ್ ಆಗೋದು ಇವಾಗ. ಯಾರೋ ಭಕ್ತಾದಿಗಳು ಡ್ರೈ ಫ್ರೂಟ್ಸ್ ಎಲ್ಲ ಒಂದೊಂದು ಬ್ಯಾಗ್ ಹಾಕಿ ಕೊಟ್ಟಿದ್ರು. ಎಲ್ಲ ತಿನ್ಕೊಂಡು ಆರಾಮಾಗೆ ತಂಪೊತ್ತಿನಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ಆರಾಮಾಗಿ ನಡೀತಾವ್ರೆ. 6:45 ಆಯಿತು. ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀರಿ ಆಲ್ಟ್ ಪ್ಲೇಸ್ಗೆ. ಇನ್ನು 2.5 ಕಿಲೋಮೀಟ್ರ್ ಐತೆ. ಅಲ್ಲಿಂದ ಮುಂದೆ ಬರ್ತಾಯಿದ್ರಿ. ಹಂಗೆ ಇಲ್ಲೇ ಶಿವನಹಳ್ಳಿ ಬ್ಯಾಚಲ್ಲಿ ಊಟ ಮಾಡಿಕೊಂಡು ರೆಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ರಿ. ಊಟ ಎಲ್ಲ ಆಯ್ತು. ಇವಾಗ ಮುದ್ದೆ, ಅನ್ನ, ಸಾಂಬಾರು, ಕಾಳು ಸಾಂಬಾರು ಮಾಡಿದ್ರು ಭಟ್ರು, ಚೆನ್ನಾಗಿತ್ತು. ಇವತ್ತು 36 ಕಿಲೋಮೀಟ್ರ್ ನಡೆದಿದ್ದೀವಿ. ಇವಾಗೆಲ್ಲ ಫುಲ್ ರೆಸ್ಟ್ ಮಾಡೋದಷ್ಟೇ. ನಾಳೆ ನಮಗೆ ಉದಯಪುರಕ್ಕೆ ಹೋಗಬೇಕು. ಬೆಳಿಗ್ಗೆ 2 ಗಂಟೆಗೆ ಎದ್ದೇಳ್ತೀವಿ. ಟೋಟಲ್ ಉದಯಪುರಕ್ಕೆ ಇಲ್ಲಿಂದ 24 ಕಿಲೋಮೀಟ್ರ್ ಇದೆ. ಕೆಲವೆಲ್ಲ ಊಟ ಮಾಡ್ಕೊಂಡು ಇವಾಗ ಬಿಟ್ಟು ನಮ್ಮ ಕೈಲಾಗಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಇವಾಗ ಒಂದು ಪೇನ್ ಕಿಲ್ಲರ್ ಮಾತ್ರ ಹಾಕ್ಕೊಂಡು ಮಲ್ಕೊಳೋದಷ್ಟೇ. ಡೇ 4 ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ 5 ದಿವಸ ಇರುತ್ತೆ, ನೋಡ್ಬೋದು ಧರ್ಮಸ್ಥಳ ಪಾದಯಾತ್ರೆ. ಶುಭರಾತ್ರಿ ಗೆಳೆಯರೇ.